ಮಧ್ಯೆ ಕೃಪೆ ತೋರಿದ ವರುಣ, ಕೊಡಗಿನಲ್ಲಿ ಮಳೆ, ಕಾವೇರಿ ಕೊಳ್ಳಕ್ಕೆ ಜೀವಕಳೆ, ತುಂಬಿ ಹರಿದ ಹಾರಂಗಿ, ರೈತರಲ್ಲಿ ಸಂಭ್ರಮ. ಇದು ಕಾವೇರಿಗೆ ಜೀವಕಳೆ ಬಂದಿರುವ ಸುದ್ದಿ. ವಾಡಿಕೆ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ. ಬರದ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ. ಮುಂಬರುವಂತ ದಿನಗಳಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ ಎದುರಾಗುತ್ತಾ ಅನ್ನೋ ಆತಂಕದ ಮಧ್ಯದಲ್ಲೇ ತಮಿಳುನಾಡಿಗೆ 4 ಟಿಎಂಸಿ ನೀರು ಬಿಡಬೇಕು ಅಂತ ಹೇಳಿ ಆದೇಶವನ್ನ ನೀಡಲಾಗಿದೆ, ಸೂಚನೆಯನ್ನ ಕೊಡಲಾಗಿದೆ. ಈ ಮಧ್ಯದಲ್ಲೇ ರೈತರಿಗಿರುವಂತ ಆತಂಕ ಕೊಂಚ ಮಟ್ಟಿಗೆ ಕಡಿಮೆಯಾಗಿದೆ. ಕಾರಣ ಮಳೆರಾಯ ತಂಪನ್ನ ಎರಿತಾ ಇದ್ದಾನೆ ಕಾವೇರಿ ಕಿಚ್ಚಿಗೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ, ಹಾಗಾಗಿ ಕಾವೇರಿಗೆ ಜೀವ ಕಳೆ ಬರ್ತಾ ಇದೆ. ಕೊಡಗಿನಲ್ಲಿ ಮಳೆಯ ಅಬ್ಬರ ಇದೆ. ಹಾರಂಗಿ ಭರ್ತಿ ಹಂತಕ್ಕೆ ಬಂದಿದೆ. ಸೋಮವಾರಪೇಟೆ ತಾಲೂಕಿನಲ್ಲಿ ರಜೆ ಘೋಷಣೆಯಾಗಿದೆ. ಶಾಲಾ ಕಾಲೇಜುಗಳಿಗೆ, ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ನದಿ ಹಾಗೇನೆ ಹಳ್ಳ ಕೊಳ್ಳಗಳು ಆ ಭಾಗದಲ್ಲಿ ತುಂಬಿ ಹರಿತಾ ಇದೆ. ಹಾರಂಗಿ ಜಲಾಶಯದಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ, ಅಂದ್ರೆ ನೀರನ್ನ ರಿಲೀಸ್ ಮಾಡಲಾಗಿದೆ. ಕೆಆರ್ಎಸ್ನ ಒಳ ಹರಿವಿನಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಸದ್ಯ ಕಂಡು ಬರ್ತಾ ಇದೆ. ಕೆಆರ್ಎಸ್ನ ಒಳ ಹರಿವು 10,504 ಕ್ಯೂಸೆಕ್ ಇದೆ. ಕಬಿನಿ ಭರ್ತಿಗೆ 2 ಟಿಎಂಸಿ ಮಾತ್ರ ಈಗ ಬಾಕಿ ಉಳಿದಿರೋದು. ಜಲಾಶಯಕ್ಕೆ 9,133 ಕ್ಯೂಸೆಕ್ಸ್ ಒಳ ಹರಿವಿನ ಪ್ರಮಾಣ ಇದೆ. ಇನ್ನೊಂದು 2-3 ದಿನದಲ್ಲಿ ಭರ್ತಿಯಾಗುವಂತ ನಿರೀಕ್ಷೆ ಇದೆ ಕಬಿನಿ ಡ್ಯಾಮ್. ಇನ್ನೊಂದು ಕಡೆ ನೀರು ಬಿಡುವಂತ ಆದೇಶದ ವಿಷಯವಾಗಿ ಹೋರಾಟಗಳು ತೀವ್ರಗೊಳ್ತಾ ಇದೆ. ಮಳೆರಾಯ ಕೃಪೆ ತೋರಬೇಕು ಅಂತ ಹೇಳಿ ವಿವಿಧೆಡೆ ಪ್ರಾರ್ಥನೆಯನ್ನೂ ಮಾಡಲಾಗ್ತಾ ಇದೆ. ಈ ಮಧ್ಯದಲ್ಲಿ ಕೊಡಗು ಭಾಗದಲ್ಲಿ ಮಳೆರಾಯ ತಂಪನ್ನ ಎರಿತಾ ಇದ್ದಾನೆ. ಭಾರಿ ವರ್ಷಧಾರೆ ಆಗ್ತಿರೋದ್ರಿಂದ ಕಬಿನಿ ಭರ್ತಿಗೆ 2 ಟಿಎಂಸಿ ಮಾತ್ರ ಬಾಕಿ ಇದೆ. ಆಲ್ಮೋಸ್ಟ್ ಒಂದು 2-3 ದಿನದಲ್ಲಿ ಕಬಿನಿ ಡ್ಯಾಮ್ ಭರ್ತಿಯಾಗುವಂತ ನಿರೀಕ್ಷೆಗಳಿದೆ. ಜಲಾಶಯಕ್ಕೆ 9,133 ಕ್ಯೂಸೆಕ್ ಒಳ ಹರಿವಿದೆ. ಹಾಗಾಗಿ 2-3 ದಿನದಲ್ಲಿ ಭರ್ತಿ ಆಗ್ಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ಮತ್ತೆ ಕೆಆರ್ಎಸ್ಗೂ ಕೂಡ ಒಳಹರಿವಿನ ಪ್ರಮಾಣದಲ್ಲಿ ಇವಾಗ ಏರಿಕೆ ಕಂಡು ಬಂದಿರೋದ್ರಿಂದ ಕಾವೇರಿಗೆ ಸ್ವಲ್ಪ ಮಟ್ಟಿಗೆ ಜೀವಕಳೆ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಒಂದ್ ಕಡೆ ಕಾವೇರಿ ಕಿಚ್ಚು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ನಮ್ಮ ಹತ್ರನೇ ನೀರಿಲ್ಲ, ತಮಿಳುನಾಡಿಗೆ ಬಿಡೋದು ಹೆಂಗೆ? ಕುಡಿಯೋ ನೀರಿಗೆ ಮುಂಬರುವಂತ ದಿನಗಳಲ್ಲಿ ತತ್ವಾರ ಎದುರಾಗುತ್ತೆ, ಹಾಹಾಕಾರ ಉಂಟಾಗುತ್ತೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಂಗಿದೆ ಮತ್ತೆ ಇನ್ನೂ ಎಷ್ಟು ದಿನ ಮಳೆ ಬರಬಹುದು ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ? ಶರ್ಮಿತಾ, ಏನು ರಾಜ್ಯದಲ್ಲಿ ಈಗಾಗಲೇ ಕಾವೇರಿ ಹೋರಾಟ ಕಾವೇರಿ ಇರುವಂಥದ್ದು. ಈ ನಡುವೆ ರೈತರಿಗೆ ಹಾಗೂ ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಅಂತ ಹೇಳಿದ್ರೆ ಕೊಡಗಿನಾದ್ಯಂತಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಅಲ್ಲದೆ ಆ ಮಳೆಯಿಂದಾಗಿ ಈಗಾಗಲೇ ಬಹುತೇಕವಾಗಿ ಹಾರಂಗಿ ಜಲಾಶಯ ಏನಿದೆ ಇದು ಭರ್ತಿಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸುಮಾರು 13,000 ಕ್ಯೂಸೆಕ್ಸ್ ನೀರು ಹಾರಂಗಿ ಜಲಾಶಯಕ್ಕೆ ಬರ್ತಾ ಇದೆ. ಬರ್ತಾ ಇರ್ತಕ್ಕಂಥ 13,000 ಕ್ಯೂಸೆಕ್ ನೀರನ್ನು ಸಹ ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಈಗಾಗಲೇ ಕೊಡಗು ಜಿಲ್ಲಾದ್ಯಂತಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಒಂದು ಕಡೆ ಸೋಮವಾರಪೇಟೆ, ಮತ್ತೊಂದು ಕಡೆ ಮಡಿಕೇರಿ ತಾಲೂಕಿನ ಶಾಲಾ ಕಾಲೇಜು ಹಾಗೂ ಅಂಗನವಾಡಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು. ಒಂದಿನದ ಮಟ್ಟಿಗೆ ಅಂದ್ರೆ ಇನ್ನು ಏನು ಹಾರಂಗಿ ಜಲಾಶಯದಿಂದ ಬಿಡ್ತಕ್ಕಂಥ ನೀರೇನಿದೆ ಇದು ಕಾವೇರಿ ಕೊಳ್ಳಕ್ಕೆ ಹರಿದು ಬರುವಂತದ್ದು. ಆ ನಿಟ್ಟಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗಾಗಲೇ ಕೆಆರ್ಎಸ್ಗೆ ಹರಿದು ಬರ್ತಾ ಇದೆ. ಜೊತೆಗೆ ಈಗಾಗಲೇ ಕೆಆರ್ಎಸ್ ಹಾಗೂ ಕಬಿನಿ ಎರಡು ಅವಳಿ ಜವಳಿ ತರ ಕೆಆರ್ಎಸ್ಗೆ ಸಂಕಷ್ಟ ಎದುರಂತ ಸಮಯದಲ್ಲಿ ತಮಿಳುನಾಡಿಗೆ ಕಬಿನಿ ಜಲಾಶಯದಿಂದ ನೀರನ್ನು ಬಿಡಲಾಗ್ತಾ ಇತ್ತು. ಇದೀಗ ಏನು ಕಬಿನಿ ಜಲಾಶಯಕ್ಕೂ ಸುಮಾರು 10,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ರೈತರಿಗೆ ಒಂದಷ್ಟು ನೆಮ್ಮದಿಯಾಗಿ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು ಹಾಗೂ ನೀರಿನ ಸಂಕಷ್ಟ ಕೊಂಚ ಮಟ್ಟಿಗೆ ತಗ್ಗುತ್ತೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇವಲ 19 ಟಿಎಂಸಿ ನೀರಷ್ಟು ಸಂಗ್ರಹದ ಸಾಮರ್ಥ್ಯವನ್ನು ಕಬಿನಿ ಜಲಾಶಯ ಹೊಂದಿರುವಂತದ್ದು. ಕೇವಲ 2 ಟಿಎಂಸಿ ನೀರು ತುಂಬಿದ್ರೆ ಅಂದ್ರೆ ಈಗ ಬರ್ತಾ ಇರ್ತಕ್ಕಂಥ ಒಳಹರಿವು ಏನಿದೆ ಅದು ಇದೇ ನಿಟ್ಟಿನಲ್ಲಿ 2-3 ದಿನಗಳು ಬಂದ್ರೆ ಬಹುತೇಕ ಕಬಿನಿ ಡ್ಯಾಮ್ ಕೂಡ ತುಂಬುತ್ತೆ. ಹಾಗೂ ಕೆಆರ್ಎಸ್ಗೂ ಕೂಡ 10,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಅತ್ತ ಹಾರಂಗಿಗೂ ಕೂಡ 13,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ರೈತರಲ್ಲಿ ಮಂದಹಾಸ ಮೂಡಿರುವಂತದ್ದು. ಜೊತೆಗೆ ಕಾವೇರಿ ಕಿಚ್ಚು ಕೂಡ ತಂಪೆರೆಯುವ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. 2-3 ದಿನಗಳಲ್ಲಿ ಕೊಡಗಿನಾದ್ಯಂತ ಇದೇ ರೀತಿ ಮಳೆ ಮುಂದುವರಿದ್ರೆ ಬಹುತೇಕವಾಗಿ ಕಬಿನಿಯೂ ಕೂಡ ತುಂಬುತ್ತೆ. ಜೊತೆಗೆ ಕೆಆರ್ಎಸ್ಗೂ ಅತಿ ಹೆಚ್ಚು ಒಳಹರಿವು ಬರುತ್ತೆ. ಹಾರಂಗಿಯಿಂದ ಬರ್ತಕ್ಕಂಥ ನೀರು ಕಾವೇರಿ ಕೊಳದ ಮುಖಾಂತರ ಕೆಆರ್ಎಸ್ ನ ತಲುಪಲಿದೆ. ಹೀಗಾಗಿ ರೈತರಲ್ಲಿ ಎಲ್ಲೋ ಒಂದು ಕಡೆ ಏನು ಸಂತಸದ ಒಂದು ವಾತಾವರಣ ಮೂಡೋದ್ರಲ್ಲಿ ಅನುಮಾನವಿಲ್ಲ. ಶರ್ಮಿತಾ, ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳದಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ.
ಮತ್ತೆ ಕರಾವಳಿ ಭಾಗದಲ್ಲಿ ಈ ಮಳೆ ಮುನ್ಸೂಚನೆ ಇದ್ದಂತ ಸಂದರ್ಭದಲ್ಲಿ ಮೀನುಗಾರರಿಗೂ ಎಚ್ಚರಿಕೆಯನ್ನು ನೀಡಲಾಗುತ್ತೆ. ಅದರಂತೆ ಈ ಸತಿನೂ ಕೂಡ ಮಳೆ ಮುನ್ಸೂಚನೆ ಇರೋದ್ರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಇವತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಭಾರೀ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಒಂದ್ ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ, ಇನ್ನೊಂದ್ ಕಡೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆ ಇದೆ. ದಕ್ಷಿಣ ಕನ್ನಡ ಭಾಗದಲ್ಲಿ 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ. ಸುಳ್ಯ, ಕಡಬ, ಪುತ್ತೂರು, ಬಂಟ್ವಾಳ ಹೀಗೆ 5 ತಾಲೂಕುಗಳಲ್ಲಿ ಮಳೆಯಿಂದಾಗಿ ರಜೆ ಘೋಷಣೆಯಾಗಿದೆ. ಮತ್ತೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ಮತ್ತೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಮಹಾರಾಷ್ಟ್ರ ಭಾಗದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಬತ್ತಿ ಹೋದಂತ ಭೀಮಾ ನದಿಗೆ ನೀರು ಹರಿದು ಬರ್ತಾ ಇದೆ. ಯಾದಗಿರಿ ನಗರದ ಹೊರವಲಯದಲ್ಲಿನ ಭೀಮಾ ನದಿಯಲ್ಲಿ ಈಗ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ. ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಈಗ ಎದುರಾಗಿದೆ. ಆ ಭಾಗದಲ್ಲಿ ವೀರಾಂಜನೇಯ, ಕಂಗಳೇಶ್ವರ ದೇಗುಲ ಮಳೆ ಬಂದಂತ ಸಂದರ್ಭದಲ್ಲಿ ಪ್ರವಾಹಕ್ಕೆ ಅದೊಂಥರ ಜಲ ದಿಗ್ಬಂಧನವನ್ನ ಮಾಡ್ಬಿಡುತ್ತೆ. ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಭೀಮಾ ಭರ್ತಿ ಆಗ್ತಾ ಇದೆ. ಸಹಜವಾಗಿ ರೈತರು ಈ ದಿನಗಳಿಗೋಸ್ಕರ ಕಾಯ್ತಾ ಇದ್ರು. ಒಂದ್ ಕಡೆ ಮಳೆ ಅಭಾವ ಇತ್ತು. ಮಹಾರಾಷ್ಟ್ರ ಭಾಗದಲ್ಲಿ ಆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಈಗ ಭೀಮಾ ನದಿಯಲ್ಲಿ ನೀರಿನ ಪ್ರಮಾಣವನ್ನ ಗಮನಿಸ್ತಾ ಇದ್ದೀವಿ. ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ.